ಪೂಜೆ ಮಾಡ್ಬಿಟ್ಟು ಅಲ್ಲಿ ಹೋಗ್ತಿದ್ದೆ. ಸೊ ಆಮೇಲೆ ನನ್ನ ಸಂಬಂಧಿಕರ ಹಾರ ಎಲ್ಲ ತೊಗೊಂಬಂದಿದ್ದು ನೋಡಿ, ಹಾರ ಎಲ್ಲ ಪೂಜೆನ ಹೋದೆ. ಅವರು ಕರ್ಕೊಂಡು ಹೋದ್ರು. ಸೊ ಅಲ್ಲಿ ಹೋದ ಕೂಡಲೇ ನಾವು ಸರ್ ಇದ್ರು, ಅವರು ರೂಲ್ಸ್ ಸರ್ ಇದ್ರು, ಅವ್ರ ಜೊತೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಷ್ಟೇ, ನಾವೇನು ವಾದ ಮಾಡಿಲ್ಲ. ಸರ್ ಹಿಂಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸೊ ಅವ್ರೇನಂದ್ರು ಅಂದರೆ ಇಲ್ಲ ಬಿಡೋಕ್ಕಾಗಲ್ಲ ಅಂದರು. ಸರ್ ಯಾಕೆ ಬಿಡಲ್ಲ, ಇದು ಒಂದು ನಾವು ಪೂಜೆ ಮಾಡಿಬಿಟ್ಟು ಬರ್ತೀವಿ ಅಷ್ಟೇ, ನಾವು ಗಲಾಟೆ ಮಾಡಲ್ಲ, ಪೂಜೆ ಮಾಡಿಬಿಟ್ಟು ಬಂದಿದೆ, ಬಿಡೋಕ್ಕಾಗಲ್ಲ ಅಂದರು. ಇವರು ಸ್ವಲ್ಪ ಕೋಪದಿಂದ ಮಾತಾಡಿದ್ರು. ಅವ್ರು ಹಂಗಾಗಿ ಸರ್ ಅವ್ರ ಮೇಲೆ ಕೈ ಮಾಡಿದ್ರು. ಸರ್ ಅಲ್ಲ, ಅವರು ನೀವು ಬಿಟ್ರೆ ಮತ್ತೊಬ್ರು ಬಂದು ಹೇಳ್ತಾರೆ, ಮತ್ತೊಬ್ರು ಬಿಡಿ ಅಂತಾರೆ. ಅವ್ರು ಎಲ್ಲರನ್ನು ಬಿಡ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಸರ್ ನಾವ್ ಹೇಳಿದ್ ವರ್ಷ ಬಂದು ಪೂಜೆ ಮಾಡ್ತೀವಿ, ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನಾವೇನು ಗಲಾಟೆ ಮಾಡಿಲ್ಲ. ಹೌದು, ಇವಾಗ ನೀವು ಬರ್ತೀರಾ, ನಾಳೆ ಮತ್ತೊಬ್ಬ ಬರ್ತಾನೆ, ಇವಾಗ ಆಮೇಲೆ ಮತ್ತೊಬ್ಬ ಬರ್ತಾನೆ, ಅವ್ರನ್ನ ಬಿಟ್ಟಿದ್ರೆ ಬಿಡಲ್ಲ ಅಂದ್ಕೊಳ್ಳಿ ನಾವು ವಾಪಸ್ ಬರ್ಬೋದು. ಅಲ್ಲ ಕೇಳಕ್ಕೆ ಅವ್ರು ಬಿಡಲ್ಲ ಅಂದ್ರೆ ನಾವು ವಾಪಸ್ ಬರ್ತಾ ಇದ್ವಿ. ಅವ್ರು ಬಿಡಲ್ಲ ಅಂದ್ರೆ ವಾಪಸ್ ಬಂದ್ವಿ. ಅವ್ರ ಬೆಲೆ ಕೊಟ್ಟು ನಾವು ಬಂದಿದ್ದೀವಿ. ಅಷ್ಟರಲ್ಲೇನೆ ಈ ರೀತಿ ಘಟನೆಗಳಾಗಿದೆ. ಮತ್ತೆ ಬಿಡಲ್ಲ ಅಂತ ಗೊತ್ತಿರಿ, ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಕೊಡ್ತಾ ಇದ್ರಲ್ಲ, ಯಾಕೆ ಹೋಗೋದು? ಸರ್ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿದ್ವಿ ಸರ್, ನಾವು ಗಲಾಟೆ ಮಾಡಕ್ ಹೋಗಿಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡು ಅಷ್ಟೇ. ನನಗೆ ಗೊತ್ತಿಲ್ಲ. ಎಷ್ಟು ಹೊಡೆದ್ರು? ಏನಿಲ್ಲ ಸರ್, ಏನಿಲ್ಲ ಬಂದಿದ್ವಿ ಸರ್. ಪ್ರತಿ ವರ್ಷ ನಾವು ಹಾರ ಹಾಕಿ ದಯವಿಟ್ಟು ಇದೊಂದ್ಸಲ ಹೆಲ್ಪ್ ಮಾಡಿ ಅಂತ ಹೇಳಿದೆ. ಸರಿ ಪಾಪ ಆಯಿತು ಅಂತೇಳಿ ಹೋದೆ. ಹೋಗಿ ಕೇಳಿದೆ, ಸರ್ ಇನ್ನೇ ಲೋಕಲ್ ಮಾಡಿದ್ರೆ ಬದಲು ಏನೂ ಇಲ್ಲ, ದಯವಿಟ್ಟು ಅವಕಾಶ ಮಾಡಿಕೊಡಿ, ಹಾರ ಹಾಕ್ತೀವಿ, ತೂಗು ದೀಪ ಅಂತ ಒಂದು ಫೋಟೋ ಇದೆ, ಅದಕ್ಕೆ ಹಾರ ಹಾಕ್ತೀವಿ ಪೂಜೆ ಮಾಡಿ ಹೋಗ್ತೀನಿ. ಲಾಸ್ಟ್ ಇಯರ್ ಮಾಡಿದ್ದೀನಿ, ನಾನು ಎಲ್ಲ ನ್ಯೂಸ್ ಚಾನಲಲ್ಲೂ ಮಾತಾಡಿ ಅಂತ ಕೇಳಿದಕ್ಕೂ ಅವರು ಅವಕಾಶ ಮಾಡ್ಕೊಡಿಲ್ಲ. ಸರ್ ದಯವಿಟ್ಟು ಬಿಟ್ಬಿಡಿ ಸರ್, ರಾತ್ರಿ ಬೇಕಾದ್ರೆ ರಾತ್ರಿ ನೋಡಿ ನಾವು ದರ್ಶನ್ದು ಕೇಕ್ ಕಟ್ ಮಾಡ್ತೀವಿ. ಇವಾಗ ಏನಾಯ್ತು? ಪೊಲೀಸರು ತುಂಬ ಹಲ್ಲೆ ಮಾಡಿದ್ರು. ಎಷ್ಟು ರೇಟ್ ಹೊಡೆದ್ರು? 3 ರೇಟ್ ಹೊಡೆದ್ರು. ಸಾಕ್ಷಿ ಇವರೇ ಇದೆ ನೋಡಿ. ಏನಕ್ಕೆ ನೀವೇನೋ ಗಲಾಟೆ ಮಾಡ್ಕೊಂಡ್ರ? ಗಲಾಟೆ ಏನು ಮಾತಾಡಿಲ್ಲ, ಏನಕ್ಕೆ ಇಲ್ಲೇ ಇದ್ದಾರೆ ಸರ್. ದಯವಿಟ್ಟು ಬಿಡಿ, ಇವ್ರು ಯಾರೋ ನಮ್ಮ ಥರ ಅಭಿಮಾನಿಗಳೇ ಒಂದು ಹಾರ ಹಾಕ್ತಾರೆ ಅಷ್ಟೇ, ಪೂಜೆ ಮಾಡಿಸ್ತೀವಿ ಅಂತ ಕೇಳಿದ್ದಕ್ಕೆ ತುಂಬ ಹೊಡೆದ್ರು. ಅವ್ರು ಹೇಳ್ತಾ ಇದ್ದಾರೆ ಮೆಡಿಕಲ್ ಮಾಡಿಸ್ಕೊಳ್ಳಿ, ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ದೊಡ್ಡ ಪ್ರೊಸೀಜರು. ಮೊದಲೇ ಬಾಸ್ ಹೆಸರು ಕಳಿಸ್ಬೇಕು ಅಂತಾನೆ ತುಂಬ ಜನಗಳು ಇರ್ತಾರೆ. ಇವತ್ತು ನಾವು ಹೋಗಿ ಮಾಡಿದ್ರೆ ಇನ್ನೂ ನ್ಯೂಸೆನ್ಸ್ ಆಗುತ್ತೆ. ಬೇಡ, ಪರವಾಗಿಲ್ಲ, ಅದೇ ತಿಂದರೂ ಪರವಾಗಿಲ್ಲ. ನಾವು ದರ್ಶನ್ ಅಭಿಮಾನಿಗಳಾಗಿ ನಾವೆಲ್ಲ ಸಹಿಸ್ಕೊಳ್ತೀವಿ. ಆದಷ್ಟು ಬೇಗ ಬರ್ತಾರೆ, ಬಂದೇ ಬರ್ತಾರೆ. ಜೈ ಬಾಸ್, ನಮ್ದೇನಾದ್ರು ತಪ್ಪಿರ್ತಾರೆ. ರಿಕ್ವೆಸ್ಟ್ ಮಾಡ್ಕೊತಾ ಇದ್ವಿ. ಸೊ ಇವರೂ ಸ್ವಲ್ಪ ಸರ್ ಬಿಡಿ ಸರ್, ನಾವು ಪೂಜೆ ಮಾಡಬೇಕು, ನಾವು ವರ್ಷ ಬಂದು ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅಷ್ಟರಲ್ಲಿ ಅವ್ರಿಗೇನು ಕೋಪ ಬಂದಿಲ್ಲ. ಒಂದು ಮಾತು ಕೆಟ್ಟದಾಗ ಮಾತಾಡಿಲ್ಲ ಸರ್. ಅವ್ರು ಹೇಳ್ತಾರೆ ಆನ್ ಡ್ಯೂಟಿ ಆಫೀಸರ್ ಅಂತ. ನಾವು ಅಭಿಮಾನಿಗಳ ವಧೆ ತಿನ್ಬೇಕಾ ಸರ್, ಸಾಯ್ಬೇಕಾ ಸರ್? ಎಲ್ಲ ತಪ್ಪು. ಅವ್ರಿಗೆ ಹೇಳಿದೆ, ಅವ್ರು ಕೊಟ್ಟ ಮಾತಂಗೆ ನಾವು ರಿಟರ್ನ್ ಬರ್ತಾ ಇದ್ವಿ. ಸಬ್ ಇನ್ಸ್ಪೆಕ್ಟರ್ ವರ್ಷ ಬಂದು ಪೂಜೆ ಮಾಡ್ತೀವಲ್ಲ ನಾವು ತುಂಬ ದೊಡ್ಡ ಪ್ರೊಸೀಜರ್ ಆಗುತ್ತೆ. ಪರವಾಗಿಲ್ಲ, ವಧೆ ತಿಂತೀವಿ, ಅಭಿಮಾನಿಯಾಗಿ ವಧೆ ತಿಂತೀವಿ, ಸಹಿಸ್ಕೊಂತೀವಿ ಅವ್ರಿಗೋಸ್ಕರ. ನೀವು ಸೈನ್ಸ್ ಮಾಡೋದು ಅಷ್ಟೇ. ಎಲ್ಲರಪ್ಪ? ಗಲಾಟೆ ಮಾಡಬೇಡಿ, ಹೋಗಿ.